ಹಾಸನ ಸಾಹಿತ್ಯೋತ್ಸವ ಮಕ್ಕಳ ಆವೃತ್ತಿ ಫೆಬ್ರವರಿ 28 ಮಾರ್ಚ್ 1ರಂದು ತಾರಾ ಎಸ್ ಸ್ವಾಮಿ ಹಾಸನ ಮಕ್ಕಳಲ್ಲಿ ಓದುವ ಅಭ್ಯಾಸ ಬೆಳೆಸುವ ಹಾಗೂ ಸಾಹಿತ್ಯದತ್ತ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಹಾಸನದ ವಿಜಯ ಶಾಲೆಯ ವತಿಯಿಂದ ದ ಹಾಸನ್ ಲಿಟರೇಚರ್ ಫೆಸ್ಟಿವಲ್ ಚಿಲ್ಡ್ರನ್ಸ್ ಎಡಿಷನ್ ಕಾರ್ಯಕ್ರಮವನ್ನು ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು 2026ರಂದು ಚಿಕ್ಕ ಹೊನ್ನೆನಹಳ್ಳಿ ಕ್ಯಾಂಪಸ್ನಲ್ಲಿ ಆಯೋಜಿಸಲಾಗಿದೆ ಎಂದು ವಿಜಯ ಶಾಲೆಯ ಸಂಸ್ಥಾಪಕರಾದಂತಹ ಹಾಗೆ ಮುಖ್ಯಸ್ಥರಾದಂತಹ ತಾರಾ ಎಸ್ ಸ್ವಾಮಿ ಮತ್ತು ಶ್ರೀಲಕ್ಷ್ಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಈ ಸಾಹಿತ್ಯೋತ್ಸವವು ಸಾರ್ವಜನಿಕ ಕಾರ್ಯಕ್ರಮವಾಗಿದ್ದು ಹಾಸನ ಜಿಲ್ಲೆಯ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ. ಬಾಲ್ಯದಿಂದಲೇ ಓದುವ ಸಂಸ್ಕೃತಿಯನ್ನು ಬೆಳೆಸುವುದು, ಸಾಹಿತ್ಯವನ್ನು ಅರ್ಥಪೂರ್ಣವಾಗಿ ಹಾಗೂ ಆಸಕ್ತಿದಾಯಕವಾಗಿ ಮಕ್ಕಳಿಗೆ ಪರಿಚಯಿಸುವುದು ಮತ್ತು ಸಮುದಾಯದಲ್ಲಿ ಪುಸ್ತಕ ಓದುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದರು. ಖ್ಯಾತ ಲೇಖಕ ಗಿರೀಶ್ ರಾವ್ ಹತ್ವಾರ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನ್ಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸಾಹಿತ್ಯೋತ್ಸವದಲ್ಲಿ ಮಕ್ಕಳ ಲೇಖಕರೊಂದಿಗೆ ಸಂವಾದ, ಕತೆ ಹೇಳುವ ಕಾರ್ಯಕ್ರಮಗಳು, ಸೃಜನಾತ್ಮಕ ಬರವಣಿಗೆ ಕಾರ್ಯಾಗಾರಗಳು ಹಾಗೂ ವಿದ್ಯಾರ್ಥಿಗಳಿಗೆ ವಿನ್ಯಾಸಗೊಳಿಸಿದ ವೈವಿಧ್ಯಮಯ ಚಟುವಟಿಕೆಗಳು ನಡೆಯಲಿವೆ. ಭಾಗವಹಿಸಲು ಇಚ್ಛಿಸುವ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದ್ದು, ಮೊದಲು ನೋಂದಾಯಿಸಿದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಪ್ರಮುಖ ಆಕರ್ಷಣೆಯಾಗಿ ಸ್ವಪ್ನ ಬುಕ್ ಹೌಸ್ ವತಿಯಿಂದ 1000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಒಳಗೊಂಡ ಭವ್ಯ ಪುಸ್ತಕ ಮೇಳವನ್ನು ಏರ್ಪಡಿಸಲಾಗಿದೆ. ವಿದ್ಯಾವಾಟಿಕದಲ್ಲಿ ಸಾಹಿತ್ಯಾಸಕ್ತರು ಪುಸ್ತಕಗಳನ್ನು ವೀಕ್ಷಿಸಿ ತಮ್ಮ ಇಷ್ಟದ ಕೃತಿಗಳನ್ನು ಆರಿಸಿಕೊಂಡು ಓದುವ ಅವಕಾಶವೂ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಿಂದಲೇ ನಾಟಕ ಮತ್ತು ಕಥನ ಪ್ರದರ್ಶನಗಳು ವಿಶೇಷ ಆಕರ್ಷಣೆಯಾಗಲಿವೆ. ವಿಲಿಯಂ ಶೇಕ್ಸ್ಪಿಯರ್ ಹಾಗೂ ತೆನಾಲಿ ರಾಮಕೃಷ್ಣ ಸೇರಿದಂತೆ ಅನೇಕ ಸಾಹಿತ್ಯ ಕೃತಿಗಳನ್ನು ವಿದ್ಯಾರ್ಥಿಗಳು ರಂಗಮಂಚಕ್ಕೆ ತರಲಿದ್ದಾರೆ. ಬಂಡಾಯ ವಾಲ್ ವಿದ್ಯಾರ್ಥಿಗಳ ಧ್ವನಿ ಈ ವರ್ಷದ ವಿಶೇಷ ಆಕರ್ಷಣೆಯಾಗಿ ಬಂಡಾಯ ವಾಲ್ ರೂಪಿಸಲಾಗಿದೆ. ನಮ್ಮ ನಗರದ ಹೆಮ್ಮೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಯಿಂದ ಪ್ರೇರಿತವಾಗಿ ಈ ವೇದಿಕೆಯನ್ನು ಸೃಷ್ಟಿಸಲಾಗಿದೆ ಎಂದು ಹೇಳಿದರು. ಹಾರ್ಟ್ ಲ್ಯಾಂಪ್ ಕೃತಿ ಪ್ರತಿರೋಧ, ಅಸ್ತಿತ್ವದ ಗುರುತು, ಅಸಮಾನತೆ ಹಾಗೂ ಅಂಚಿಗೆ ತಳ್ಳಲ್ಪಟ್ಟವರ ಬದುಕಿನ ಪ್ರಶ್ನೆಗಳನ್ನು ನಮ್ಮ ಮುಂದೆ ತರುತ್ತದೆ. ಈ ಪ್ರೇರಣೆಯಿಂದ ಹುಟ್ಟಿದ ಬಂಡಾಯ ವಾಲ್ ವಿದ್ಯಾರ್ಥಿಗಳ ಆಲೋಚನೆಗಳು, ಪ್ರಶ್ನೆಗಳು, ಅಸಮ್ಮತಿ ಮತ್ತು ಕನಸುಗಳನ್ನು ಮುಕ್ತಾಯವಾಗಿ ವ್ಯಕ್ತಪಡಿಸುವ ವೇದಿಕೆಯಾಗಲಿದೆ. ಬಂಡಾಯವು ಧ್ವಂಸಕ್ಕಾಗಿ ಅಲ್ಲ, ಅದು ಅರಿವಿಗಾಗಿ, ನ್ಯಾಯಕ್ಕಾಗಿ ಮತ್ತು ಉತ್ತಮ ಸಮಾಜಕ್ಕಾಗಿ ಎಂಬ ಸಂದೇಶವನ್ನು ಈ ಚಟುವಟಿಕೆ ಹೊತ್ತೊಯ್ಯಲಿದೆ. ಇದರೊಂದಿಗೆ ನೋ ದ ಜೆಂಡರ್, ಲಿಟರರಿ ಟ್ರೆಷರ್ ಹಂಟ್, ಬುಕ್ ಮಾರ್ಕ್ ತಯಾರಿಕೆ, ಸಮೂಹ ಬರವಣಿಗೆ ಕಾರ್ಯಕ್ರಮಗಳು ನಡೆಯಲಿವೆ. ರೋಟರಿ ಇಂಟ್ರಾಕ್ಟ್ ಕ್ಲಬ್ ಸಹಯೋಗದಲ್ಲಿ ಪುಸ್ತಕದಾನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಒಟ್ಟಾರೆ ಹಾಸನದಲ್ಲಿ ಓದುವ ಸಂಸ್ಕೃತಿಗೆ ಹೊಸ ಚೈತನ್ಯ ತುಂಬುವ ಉದ್ದೇಶದೊಂದಿಗೆ ಈ ಸಾಹಿತ್ಯೋತ್ಸವ ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕೆಲವು ಥೀಮ್ಸ್ ಮೇಲೆ ಬರೀತಾ ಇದ್ದಾರೆ. ಸೊ ಅಂಥವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ಅವರು ಒಟ್ಟಿಗೆ ಇಂಟ್ರಾಕ್ಷನ್ನ ನಾವು ರೀಡ್ ಅಲೌಡ್ ಸೆಷನ್ಸ್ ಮತ್ತು ಇಂಟ್ರಾಕ್ಟೆಡ್ ಸ್ಟೋರಿ ಟೆಲ್ಲಿಂಗ್ ಸೆಷನ್ಸಲ್ಲಿ ಲಿಟ್ರೇಚರ್ ಫೆಸ್ಟಿವಲಲ್ಲಿ ನಾವು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದು ಹಾಸನದಲ್ಲಿ ಒಂದು ರೀಡಿಂಗ್ ಕಮ್ಯುನಿಟಿ ಡೆವಲಪ್ ಆಗಬೇಕು. ಅದು ನಮ್ಮ ಬಿಲೀಫ್ ಏನಂತ ಅಂದರೆ, ಚಿಕ್ಕ ವಯಸ್ಸಿಂದ ರೀಡಿಂಗ್ ಕಮ್ಯುನಿಟಿ ಡೆವಲಪ್ ಆದರೆ ಅವ್ರಿಗೆ ಮುಂದೆನೂ ಕೂಡ ಅದು ಹೆಲ್ಪ್ ಆಗುತ್ತೆ ಅಂತ ನಮ್ಮ ಸುತ್ತಮುತ್ತಲಿರೋ ಎಲ್ಲ ಶಾಲೆಗಳು ಬರ್ತಾ ಇದ್ದಾರೆ. ಆ್ಯಂಡ್ ಬೇರೆ ತಾಲೂಕಿಗೂ ನಾವು ರೀಚ್ ಔಟ್ ಮಾಡಿದ್ದೀವಿ. ಸೊ ಇದು ಒಂದು ವಿಶೇಷ. ಇನ್ನೂ ಒಂದು ಹೇಳಬೇಕು ಅಂತಂದರೆ, ಇದು ಬರೀ ಬುಕ್ಸಿಗೆ ಸಂಬಂಧಪಟ್ಟ ಅಲ್ಲ, ಹೌ ಕ್ಯಾನ್ ದೇ ಎಂಗೇಜ್ ವಿತ್ ಲಿಟ್ರೇಚರ್ ವರ್ಕ್ ಥ್ರೂ ಆರ್ಟ್ ಆ್ಯಕ್ಟಿವಿಟೀಸ್, ಅದು ಕೂಡ ಅಲ್ಲಿ ಇರುತ್ತೆ. ಹಲವಾರು ನಾವು ಗೇಮ್ಸ್ನ ಕೂಡ ಕಂಡಕ್ಟ್ ಮಾಡ್ತಿದ್ದೀವಿ. ಟ್ರೆಷರ್ ಹಂಟ್ ಅಂತ, ಇನ್ನೊಂದು ನೋ ಯುವರ್ ಜಾನ್ರ ಅಂತ. ಇದು ಗೇಮ್ ಬೇಸ್ಡ್ ಲಿಟ್ರೇಚರ್ ಬಗ್ಗೆ ತಿಳ್ಕೊಳ್ಳೋವಂಥ ಆ್ಯಕ್ಟಿವಿಟೀಸ್. ನೀವು ಖಂಡಿತ ಎಲ್ಲರೂ ಬರಬೇಕು. ಆ್ಯಂಡ್ ಮಕ್ಕಳಿಗೆ ಇದರಿಂದ ಪ್ರೋತ್ಸಾಹ ಸಿಗುತ್ತೆ, ಒಂದು ರೀಡಿಂಗ್ ಕಮ್ಯುನಿಟಿ ಡೆವಲಪ್ ಆಗುತ್ತೆ ಮಕ್ಕಳ ಲೆವೆಲಲ್ಲಿ. ಅದಕ್ಕೆ ಪೇರೆಂಟ್ಸು ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ಇದರಿಂದ ನಮಗೆ ಹಾಸನದಲ್ಲಿ ಒಂದು ರೀಡಿಂಗ್ ಕಲ್ಚರ್ ಆ್ಯಂಡ್ ಚಿಲ್ಡ್ರನ್ ಲಿಟ್ರೇಚರ್ಗೆ ನಾವು ಮಹತ್ತರವಾದ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಲಿಕ್ಕೆ ನಾವು ಪ್ರಸ್ತುತಪಡಿಸಲಿದ್ದಾರೆ. ಇದರ ಜೊತೆಗೆ ಒಂದು ವಿಶೇಷವಾಗಿ ನಮ್ಮ ಪುಟ್ಟ ಮಕ್ಕಳು, ಅಂದರೆ ಇದು ಅರ್ಲಿ ಇಯರ್ಸಲ್ಲಿ ಇರುವಂತಹ ಮಕ್ಕಳು ಸಹ ಕಥೆಗಳ ಮುಖಾಂತರ ತಮ್ಮ ಒಂದು ಕತೆ ಹೇಳುವ ಒಂದು ಕೌಶಲ್ಯವನ್ನು ಪ್ರದರ್ಶಿಸಲಿದ್ದಾರೆ. ಈ ಕಾರ್ಯಕ್ರಮವು ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸಬಹುದು. ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಮೊದಲು ಬಂದ ವಿದ್ಯಾರ್ಥಿಗಳೇ, ಮೊದಲು 20 ವಿದ್ಯಾರ್ಥಿಗಳು ಯಾರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ
ಜಿಲ್ಲೆಯಾದ್ಯಂತ ಇರ್ಬೋದು ಅಥವಾ ಯಾವುದೇ ಊರಿನಿಂದ ಅವರು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅವರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷ ಅಂತಂದರೆ ಒಂದು ಬಂಡಾಯ ವಾಲ್ ಅಂತ, ಅದ್ರ ಬಗ್ಗೆ ನಮ್ಮ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ಶ್ರೀಲಕ್ಷ್ಮಿ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡಲಿದ್ದಾರೆ.